ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಾಚಿರು. ಸೊ ಬನ್ನಿ ಇವತ್ತು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಇವತ್ತು ಫುಲ್ ಡೇ ನಾನು ಯಾವ ಥರ ಇರ್ತೀನಿ ಏನು ತಿಂಡಿ ಮಾಡ್ತೀನಿ ಎಲ್ಲ ಹೇಳ್ತೀನಿ. ಸೊ ಹಾಗೆಯೇ ಫೇಸ್ ಕೇರ್ ಬಗ್ಗೆ ಸ್ವಲ್ಪ ಫೇಸು ಇವತ್ತು ಏನೇನು ಹಚ್ಕೊಳ್ತೀನಿ ಏನು ಅಂತ ಹೇಳ್ತೀನಿ. ಸೊ ತಾಳಿಪಟ್ಟು ಮಾಡ್ತಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ. ಸೊ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ. ಹಸಿಮೆಣ್ಸಿಕಾಯಿ ರುಬ್ಬಿಟ್ಕೊಂಡಿದ್ದೀನಿ ಒಂದು 5-6, ಆಮೇಲೆ ಕರ್ಬೇವಿನ ಸೊಪ್ಪು, ಅಕ್ಕಿ ಹಿಟ್ಟು, ಸೊ ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೀನಿ, ಮತ್ತು ಕೊಬ್ಬರಿ ತುರಿದಿರೋ ಅಂಥದ್ದು. ಸೊ ಇದೆಲ್ಲ ನನ್ನ ಮಗನೇ ತುರ್ಕೊಟ್ಟಿರೋ ಅಂಥದ್ದು. ಆಮೇಲೆ ಸ್ವಲ್ಪ ಈರುಳ್ಳಿ ಒಂದು 7-8, ಆಮೇಲೆ ಗೋಧಿ ಹಿಟ್ಟು ಒಂದು 3 ಬೌಲಷ್ಟು ಜಾಮೂನ್ ಬಟ್ಲಲ್ಲಿ ಒಂದು 3 ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಅಷ್ಟೇ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ನಾನು ಹಾಕೋದು, ಮತ್ತೇನು ಬೇರೆ ಹಾಕೋಲ್ಲ. ಒಂದೊಂದು ಸಲ ಕಡಲೆಬೇಳೆ ಹಾಕ್ತೀನಿ, ಈ ಸಲ ಕಡಲೆಬೇಳೆ ಹಾಕಲಿಲ್ಲ. ಸೊ ಸ್ವಲ್ಪ ಜೀರಿಗೆ ಮ್ಯಾಚ್ ಮಾಡಿ ಹಾಕ್ಬೋದು, ನಾನು ಇವತ್ತೇನೂ ಹಾಕಿಲ್ಲ. ಸೊ ಆದ್ರೂ ಸಖತ್ತಾಗಿ ಬಂದಿದೆ ಇವತ್ತು ಟೇಸ್ಟ್ ಮಾತ್ರ. ಸೊ ಅದನ್ನೆಲ್ಲ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ನೋಡ್ಬಿಟ್ಟು ಹಾಕ್ಕೊಳ್ಳಿ. ನಾನು ನಮ್ಮನೆ ಜಾಸ್ತಿ ಖಾರ ತಿನ್ನೋಲ್ಲ, ಅದಕ್ಕೋಸ್ಕರ ನಾನು ಒಂದು 2-3 ಹಾಕ್ಕೊಂಡೆ, ಒಂದು 4 ಹಾಕ್ಕೊಂಡೆ ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ ನಾನು. ಸೊ ನೋಡಿ ಕರಿಬೇವು ಸೊಪ್ಪು ಹಾಕ್ಕೊಂಡೆ. ಸೊ ಇದು ಏನಪ್ಪ ಅಂತಂದರೆ ಕ್ಯಾರೆಟು ಒಂದು 3 ತುರ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕಾಯಿ ತುರಿ, ಆಲೂಗಡ್ಡೆ ಮಾತ್ರ ಒಂದೇ ತುರ್ಕೊಂಡಿರೋದು ಅಷ್ಟೇ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿರೋದು. ಸೊ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಅಂಥೇಳಿ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಉಪ್ಪು ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಬೇಕು. ಇದಕ್ಕೆ ತಾಳಿಪಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟೆ ಮಾಡೋದು, ಹಿಟ್ಟಲ್ಲಿ ಮಾಡಲ್ಲ. ಸೊ ಹಂಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ಸೊ ಮಕ್ಕಳೆಲ್ಲ ತಿನ್ನೋದಕ್ಕೆ ತರಕಾರಿನ ತುಂಬ ಇದು ಮಾಡ್ತಿರ್ತಾರೆ. ಏನೇ ಕೊಟ್ಟರು ವಾಪಸ್ ಹಂಗೇ ಬ್ರೇಕ್ಫಾಸ್ಟಲ್ಲಿ ಕೊಟ್ಟಿದ್ದು ಹಂಗೇ ವಾಪಸ್ಸು ಬರುತ್ತೆ. ಆಮೇಲೆ ಲಂಚಿಗೆ ಅಂತ ಪ್ರಿಪೇರ್ ಮಾಡಿ ಕೊಟ್ಟಿದ್ದು ಸೊ ಮನೆಗೆ ವಾಪಸ್ ತರ್ತಾರೆ. ಸೊ ಈ ಥರ ಮಾಡಿದರೆ ಇಷ್ಟಪಡ್ತಾರೆ. ಸೊ ಬೆಳಗ್ಗೆ ನನ್ನ ಮಗ ತಾಳಿಪಟ್ಟು ಮಾಡಮ್ಮಂತ ಅವನೇ ಕೇಳಿದ. ಸೊ ಹಾಗಾಗಿ ನಾನು ರೆಡಿ ಮಾಡ್ಕೊಂಡೆ ಅದನ್ನೇ ಮಾಡೋಣ ಅಂಥೇಳಿ. ಸೊ ಅದಕ್ಕೆ ಕಾಯಿ ಚಟ್ನಿ ಇದ್ದರೆ ಚೆಂದ, ಕಾಯಿ ಕಡಲೆ ಮತ್ತು ಹಸಿಮೆಣ್ಸಿಕಾಯಿ ಹುರಿದಿರೋಂಥದ್ದು. ಸೊ ಅದನ್ನೆಲ್ಲ ಹಾಕಿ ನಾನು ಸ್ವಲ್ಪ ಚಟ್ನಿ ಮಾಡಿದೆ. ಆಮೇಲೆ ಸ್ವಲ್ಪ ರೈಸ್ ಸಾಂಬಾರು ಕೂಡ ಮಾಡಿದೆ, ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ರೈಸ್ ಸಾಂಬಾರು ಕೂಡ ಮಾಡಿದೆ, ಜೊತೆಗೆ ತರಕಾರಿ ಸಾಂಬಾರು ರೈಸು ಕೂಡ ಮಾಡಿದೆ. ಸೊ ಅದನ್ನು ಕಲಸಿಟ್ಬಿಟ್ಟು ನೀಟಾಗಿ ಒಂದು 10 ನಿಮಿಷ ಬಿಡಬೇಕು. ನಾನು ಬಿಟ್ಟಿಲ್ಲ, ಸೊ ಟೈಮ್ ಇಲ್ಲ ಅಂತೇಳಿ ಅದ ತಕ್ಷಣ ಕಲಿಸ್ಬಿಟ್ಟು ಮಾಡಿದೆ ನಾನು. ಸೊ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತವೆ, ಟೇಸ್ಟು ಇನ್ನೂ ಚೆನ್ನಾಗಿ ಸ್ಮೂತಾಗಿರುತ್ತೆ. ಇವತ್ತು ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಇಲ್ಲ, ಏನು ರಫ್ ಆಗೇನು ಬಂದಿಲ್ಲ, ಚೆನ್ನಾಗಿ ಬಂದಿತ್ತು. ಸೊ ಎಣ್ಣೆಲ್ಲ ಹಾಕ್ಕೊಂಡು ಕಲಿಸ್ಬಿಟ್ಟು ಸೊ ಆ ಥರ ಒಂದು ಪೇಪರ್ ತೊಗೊಂಡು, ಒಂದು ಶೀಟ್ ಬರುತ್ತಲ್ಲ, ಯಾವುದಾದ್ರು ಒಂದು ಬಟ್ಟೆ ತಂದಿರೋಂಥದ್ದು, ಕವರ್ ಕೊಟ್ಟಿರ್ತಾರಲ್ಲ ಅದರೊಳಗಡೆ, ಅದು ಆ ಥರಂಥದ್ದು, ಅಥವಾ ನಮ್ಮ ಮನೇಲಿ ಸ್ವಲ್ಪ ಇದು ಆಯಿಲ್ ತಂದಿರ್ತಾರಲ್ಲ, ಆಯಿಲ್ ಕವರ್ ಇರುತ್ತಲ್ಲ, ಅದು ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಆ ಥರ ಕವರಲ್ಲಿ ಶೀಟಲ್ಲಿ ಕಟ್ ಮಾಡಿಕೊಂಡು ಹಾಕಿ, ಸೊ ಅದನ್ನು ನಿಮಗೆ ಎಷ್ಟು ಥರ ಬೇಕೋ ಅಷ್ಟು ಅಗಲವಾಗಿ ತಟ್ಟಬೇಕಾದ ಆ ಥರ. ಉದ್ದದಕ್ಕೆಲ್ಲ ಬರಲ್ಲ, ಅದು ಕಿತ್ತೋಗುತ್ತೆ. ಸೊ ಕೈಯಲ್ಲಿ ತಟ್ಟಬೇಕು ಅದನ್ನು. ಸೊ ಆ ಥರ ರೌಂಡಾಗಿ ಶೇಪ್ ಮಾಡ್ತೀನಿ, ಸ್ವಲ್ಪ ಶೇಪ್ ಚೆನ್ನಾಗಿರಲಿ ಅಂತೇಳಿ ಅಷ್ಟೇ. ಸೊ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸೊ ಬೇಯಿಸೋದಷ್ಟೇ, ಇನ್ನೇನು ಇಲ್ಲ. ಸ್ವಲ್ಪ ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಕಾಯಿ ಚಟ್ನಿ ಚೆಂದ, ನಾನು ಕಾಯಿ ಚಟ್ನಿ ರೆಡಿ ಮಾಡಿದ್ದೆ. ಸೊ ನೋಡಿ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿತ್ತು ನಂದು. ಹೇಗಿದೆ ನಿಮಗೂ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ, ಓಕೆನಾ. ಸೊ ಹಾಗೆಯೇ ರೈಸ್ ಸಾಂಬಾರು ಕೂಡ ನಾನು ರೆಡಿ ಮಾಡಿದೆ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಸಾರಿ ಅಂತ ಹೇಳ್ತೀನಿ. ಸೊ ನಾಳೆ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ನಾನು ಸ್ಕಿನ್ ಕೇರ್ ಮಾಡೋಣ ಅಂಥೇಳಿ, ಸ್ವಲ್ಪ ಏರ್ ಎಲ್ಲ ಜಾಸ್ತಿ ಇತ್ತು ಫೇಸಲ್ಲಿ, ಸೊ ರಿಮೂವ್ ಮಾಡೋಣ ಅಂಥೇಳಿ ನಾನು ಫೇಸ್ ಮಾಸ್ಕು ಹಚ್ಕೊಂಡೆ. ಚಾರ್ಕೋಲ್ ಅವ್ರದ್ದು ಫೇಸ್ ಮಾಸ್ಕ್ ಅದು. ಸೊ ಅದು ಏರ್ ಎಲ್ಲ ರಿಮೂವ್ ಮಾಡುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ತೆಗೆಯುತ್ತೆ. ಸೊ ಹಾಗಾಗಿ ನಾನು ಸೊ ಅದನ್ನು ಹಾಕ್ಕೊಳ್ಳೋಣ, ಸ್ವಲ್ಪ ಗ್ಲೋ ಆಗಿರುತ್ತೆ ಅಂಥೇಳಿ ಸೊ ಅದನ್ನು ಹಾಕ್ಕೊಂಡೆ. ಅದೊಂದು 10 ಅಥವಾ 20 ಮಿನಿಟ್ಸ್ ಬಿಡಬೇಕು ಅದನ್ನು. ಸೊ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ, ಸಣ್ಣ ಸಣ್ಣ ಪಿಂಪಲ್ ಇದ್ದರೆ ಬರುತ್ತೆ. ಆಮೇಲೆ ಏರ್ ಕೂಡ ರಿಮೂವ್ ಆಗುತ್ತೆ. ಏರ್ ಇತ್ತು ಫೇಸಲ್ಲಿ ಅಂದರೆ ಸೊ ಫೇಸು ಬ್ಲ್ಯಾಕಾಗಿ ಕಾಣುತ್ತೆ. ಸೊ ಹಾಗಾಗಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸೊ ಸ್ನಾನ ಎಲ್ಲ ಮುಗೀತು. ಸೊ ರೆಡಿ ಆದೆ. ಇವಾಗ ಸ್ವಲ್ಪ ಪೂಜೆ ಮಾಡೋಣ ಅಂತ ಹೋದೆ. ನನ್ನ ಮಗ ಮಾಡೋಗಿರ್ತಾನೆ ಪೂಜೆನ. ಸೊ ಆದ್ರೂ ನಾನು ಸ್ವಲ್ಪ ದೇವ್ರ ಮನೆಗೆ ಹೋಗಿಲ್ಲ ಅಂತಂದರೆ ಸಮಾಧಾನ ಆಗಲ್ಲ. ಹಾಗಾಗಿ ಸೊ ವಾಷಿಂಗ್ ಮಿಷಿನ್ ನಮ್ಮದು, ಇದು ಪುಟಾಣಿ ವಾಷಿಂಗ್ ಮಿಷಿನು. ಸೊ ಇದು 5,500 ವಾಷಿಂಗ್ ಮಿಷಿನು, ನಾನು ದಾವಣಗೆರೆಯಲ್ಲಿ ತಂದಿರೋಂಥದ್ದು. ಸೊ ನೋಡೋಣ ಹಂಗೆ ಒಂದು ಕ್ಲಿಪ್ ಹಾಕೋಣ ಅಂಥೇಳಿ ಹಾಕಿದೆ ಅಷ್ಟೇ. ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ ಬಟ್ಟೆನ, ಸೊ ಹಾಗಾಗಿ ಹಾಕಿದೆ. ಸೊ ನೋಡಿ ನಾನು ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಹಾಗಾಗಿ ಡೈಲಿ ಸ್ನಾನ ಆದ ತಕ್ಷಣ
ದೇವ್ರ ಮನೆಗೆ ಹೋಗೇ ನಾನು ಬರೋದು. ಸ್ವಲ್ಪ ಉದ್ಬತ್ತಿ ಎಲ್ಲ ಬಿಟ್ಬಿಟ್ಟು ನಮಸ್ತೆ ಮಾಡಿ ದೇವರಿಗೆಲ್ಲ. ಸೊ ಟಿಫನ್ ಮಾಡೋಣ ಅಂತ ಬಂದೆ. ನಾನು ಕೂಡ ಟಿಫನ್ ಮಾಡೋಣ, ಅಲ್ಲಿ ಆಲ್ರೆಡಿ ಒಂದು 11 ಗಂಟೆ ಆಗಿತ್ತು ಟೈಮು. ಸೊ ಆವಾಗ ಟಿಫನ್ ಮಾಡೋಣ ಅಂತ ಬಂದೆ. ಟಿಫನ್ ಎಲ್ಲ ಆಯಿತು. ಸೊ ಮತ್ತೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ, ರೆಸ್ಟ್ ಮಾಡಿದೆ. ಸೊ ಸಂಜೆ ಈವ್ನಿಂಗು ಮತ್ತೆ ನನ್ನ ಮಗ ಬಂದ. ಸೊ ಮಳೆ ಬರ್ತಾಯಿತ್ತು, ಅದೊಂದು ಕ್ಲಿಪ್ ಹಾಕಿದ್ದೆ. ನಾವು ಹಿಂದೆಗಡೆ ನಮ್ಮ ಮನೆ ಹಿಂದೆಗಡೆ ಹಿತ್ತಲಲ್ಲಿ. ಸೊ ನಾನು ಸ್ವಲ್ಪ ಹೂವಿನ ಗಿಡಗಳೆಲ್ಲ ಹಾಕಿರೋ ಅಂಥದ್ದು. ಸೊ ಮಳೆ ಬರ್ತಿತ್ತು, ಒಂದು ಹಾಕೋಣ ಅಂತೇಳಿ ಹಾಳೆ ಹಾಕಿದೆ. ಮತ್ತು ನನ್ನ ಮಗ ಬಂದಲ್ಲ, ಸೊ ಆಟ ಆಡ್ತಿದ್ದ ಅವನು. ಸ್ವಲ್ಪ ಸ್ಯಾರಿ ಪಿನ್ ಮಾಡಬೇಕು ಕಣಪ್ಪಿ ಬಾ ಅಂತ ಹೇಳಿದೆ. ಸೊ ಸ್ಯಾರಿ ಪಿನ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೆ. ನಾಳೆ ಒಂದು ಫಂಕ್ಷನ್ ಇದೆ, ಮದುವೆ ಇದೆ, ಒಂದು ಹೋಗಬೇಕು. ಸೊ ಹಾಗಾಗಿ ನಾನು ಸ್ಯಾರಿ ಪಿನ್ ಮಾಡ್ತಿದ್ದೆ. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಚಾನಲ್ ನೇಮ್ ಬಂತು ಶಿಲ್ಪ ಚಿರು ಅಂತೇಳಿ. ಸೊ ಪ್ಲೀಸ್ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ, ಇದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆಯೇ ಹೆಲ್ತಿ ಟಿಪ್ಸ್ ಒಂದಿಗೆ ನಾನು ಬರ್ತಾಯಿರ್ತೀನಿ. ಮತ್ತು ಸ್ಕಿನ್ ಕೇರು, ಹೇರ್ ಕೇರ್ ಎಲ್ಲ ಸೊ ನಾನು ತೋರಿಸ್ತಾ ಇರ್ತೀನಿ. ಸೊ ನನ್ನ ವಿಡಿಯೋ ಎಲ್ಲನೂ ನೋಡಿ ಅಂತ ಹೇಳ್ತೀನಿ. ನಾನು ಸ್ಯಾರಿನ ಈ ಥರನೇ ಪಿನ್ ಮಾಡೋದು ಯಾವಾಗ್ಲೂ. ಸೊ ನನ್ನ ಮಗ ನನಗೆ ಹೆಲ್ಪ್ ಮಾಡ್ತಿರ್ತಾನೆ. ಸೊ ಆ ಥರ ಪಿನ್ ಮಾಡಿಬಿಟ್ಟು ಸ್ವಲ್ಪ ಸ್ಪೀಡಾಗಿ ಹಾಕಿದ್ದೀನಿ, ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ. ಸೊ ಸ್ಯಾರಿ ಎಲ್ಲ ಪಿನ್ ಮಾಡಿ ಸೊ ಐರನ್ ಮಾಡ್ಕೊಂಡೆ. ನಾನು ಎಲ್ಲೇ ಫಂಕ್ಷನ್ಗೆ ಹೋಗಬೇಕು ಅಂದ್ರೂ ಒಂದಿನ ಮುಂಚೆನೇ ನಾನು ಸ್ಯಾರಿ ಪಿನ್ ಮಾಡ್ಕೊತೀನಿ, ಇಲ್ಲಾಂದರೆ ಬೆಳಗ್ಗೆ ನನಗೆ ಟೈಮ್ ಆಗೋಲ್ಲ. ಸೊ ಹಾಗಾಗಿ ಸ್ವಲ್ಪ ರೆಡಿ ಮಾಡ್ಕೊಂಡೆ ಅದನ್ನೆಲ್ಲ. ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಅಂತ ಹೇಳ್ಬೋದು. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಸೊ ಬೆಳಗ್ಗೆನೂ ಬೇಗ ಹೇಳಬೇಕು, ನಾಳೆ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಕೆಲಸ, ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ಗೆ ಹೋಗಿ ಬರಬೇಕು. ನೋಡಿ ಐರನ್ ಮಾಡ್ತಿದ್ದೀನಿ, ನೀಟಾಗಿ ಕೂರುತ್ತೆ ಅಂತೇಳಿ. ಬೆಳಗ್ಗೆ ಟೈಮು ಸಿಗೋದಿಲ್ಲ, ಹಾಗಾಗಿ ಒಂದು 5 ನಿಮಿಷಕ್ಕೆ ಸ್ಯಾರಿ ವೇರ್ ಮಾಡಿಬಿಟ್ಟು ಹೋಗ್ಬೋದಲ್ಲ ಅನ್ನೋ ಇದಕ್ಕೋಸ್ಕರ ಅಷ್ಟೇ. ಡ್ರೆಸ್ಗೆ ಸಾಕಿದ್ರೆ ಇವತ್ತೇನು ನಾನು ಮಾಡ್ಕೊಳ್ಳಲ್ಲ, ಬೆಳಗ್ಗೆ ನಾನು ಡ್ರೆಸ್ ಎಲ್ಲ ಐರನ್ ಮಾಡ್ಕೊತೀನಿ. ಬಟ್ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಪಿನ್ ಮಾಡೋದೆಲ್ಲ ಲೇಟ್ ಆಗುತ್ತಲ್ಲ ಅಂಥೇಳಿ ಸೊ ಅದನ್ನೆಲ್ಲ ಮಾಡಿದೆ. ಸೊ ಸಂಜೆ ಸ್ನ್ಯಾಕ್ಸು ಏನು ಮಾಡಿರಲಿಲ್ಲ, ಅದಕ್ಕೆ ಬಿಸ್ಕೆಟು ಟೀ ಕುಡಿತಾಯಿದ್ದೀವಿ ನಾನು ನನ್ನ ಮಗ. ಸೊ ಒಂದು ಇಡೀ ಹಾಕ್ಬೇಡ ವಿಡಿಯೋ ಅಂತ ಹೇಳ್ತಿದ್ದ ನಿಂದು ಅವನದು. ಸೊ ನಾನು ಅದೇ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ, ಒಂದು ಸ್ವಲ್ಪ ಮಾರ್ಲೆಟ್ ಬಿಸ್ಕೆಟ್ ತಿಂತಿದ್ದೀವಿ. ಸೊ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇತ್ತಾಗಿತ್ತು. ಬಾಯ್.